ಗರ್ಭಗುಡಿಯಲ್ಲಿ ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆ ಆಗಿದೆ. ಗರ್ಭಗುಡಿಯಲ್ಲಿ ವಿರಾಜಮಾನರಾಗಿರುವ ಬಾಲರಾಮನ ಯಾರಿಗೂ ಸಿಗದ ಎಕ್ಸ್ಕ್ಲೂಸಿವ್ ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಮಾತ್ರ ಸಿಕ್ಕಿದೆ. ವಿಗ್ರಹಕ್ಕೆ ಬಟ್ಟೆ ಕಟ್ಟಿ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಬಾಲರಾಮ ನಿಂತಿರುವ ಭಂಗಿಯಲ್ಲಿದ್ದಾನೆ. ಆ ಕುರಿತ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಅಯೋಧ್ಯೆಯಿಂದ ಸಾಟಿ ಇಲ್ಲದ ಲೈವ್ ಕವರೇಜ್, ಎಲ್ಲೂ ಇಲ್ಲದ ಎಕ್ಸ್ಕ್ಲೂಸಿವ್ ದೃಶ್ಯಗಳು ರಿಪಬ್ಲಿಕ್ ಕನ್ನಡದ ಬಳಿಯಿವೆ. ಯಾವ ಚಾನೆಲ್ಗೂ ಸಿಗದ ಭವ್ಯ ರಾಮ ಮಂದಿರದ ಪ್ರಾಂಗಣದ ಎಕ್ಸ್ಕ್ಲೂಸಿವ್ ದೃಶ್ಯ ನಮಗೆ ಮಾತ್ರ ಸಿಕ್ಕಿದೆ. ರಾಮಲಲ್ಲರ ಪ್ರಾಣ ಪ್ರತಿಷ್ಠಾಪನೆಗೆ 3 ದಿನ ರಾಮಲಲ್ಲರ ಪ್ರಾಣ ಪ್ರತಿಷ್ಠಾಪನೆಗೆ 3 ದಿನ ಮಾತ್ರ ಬಾಕಿ ಇದೆ. ಗರ್ಭಗುಡಿಯಲ್ಲಿ ರಾಮಲಲ್ಲಾ ಮೂರ್ತಿಯನ್ನ 8 ಬಗೆಯ ಅಂಟು ಬಳಸಿ ಸ್ಥಾಪನೆ ಮಾಡಲಾಗಿದೆ. ಬಾಲರಾಮನ ಮೂರ್ತಿಯ ಕಣ್ಣಿಗೆ ಬಟ್ಟೆ ಕಟ್ಟಿ ಗರ್ಭಗುಡಿಗೆ ಪರದೆ ಎಳೆಯಲಾಗಿದೆ. ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಇವತ್ತು ಅಯೋಧ್ಯೆಗೆ ಭೇಟಿ ಕೊಡಲಿದ್ದಾರೆ. ಜನವರಿ 22ರಂದು ರಾಮ ಮಂದಿರ ಉದ್ಘಾಟನೆ ಹಿನ್ನೆಲೆ ಸಿದ್ಧತೆ ಪರಿಶೀಲನೆಯನ್ನು ನಡೆಸಿದ್ದಾರೆ. ಬೆರಳೆಣಿಕೆ ದಿನಗಳಷ್ಟೇ ಬಾಕಿ ಉಳ್ಕೊಂಡಿರೋದು. ಯಾವೆಲ್ಲ ಕೆಲಸಗಳಾಗಿವೆ, ಬಾಕಿ ಯಾವುದು ಉಳಿದಿದೆ ಅನ್ನೋದರ ಮಾಹಿತಿಯನ್ನು ಪಡೆಯಲಿದ್ದಾರೆ. ಘಟಾನುಘಟಿ ನಾಯಕರು ಬರೋದ್ರಿಂದ ಭದ್ರತೆಯನ್ನು ವೀಕ್ಷಿಸಲಿದ್ದಾರೆ. ಜೊತೆಗೆ ರಾಮ ಮಂದಿರ ಪ್ರಮುಖರ ಜೊತೆಯೂ ಕೂಡ ಚರ್ಚೆ ನಡೆಸಲಿದ್ದಾರೆ. ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಅಯೋಧ್ಯೆ ಸಿದ್ಧವಾಗಿದೆ. ಶ್ರೀರಾಮನ ಊರಲ್ಲಿ ಸ್ವರ್ಗವೇ ಧರೆಗಿಳಿದಿದೆ. ಸಾವಿರಾರು ಭಕ್ತರು ಅಯೋಧ್ಯೆ ನಗರಿಗೆ ಬರ್ತಾ ಇದ್ದಾರೆ. ಅದರ ಝಲಕನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದಿಡ್ತಾ ಇದೆ. ಅಯೋಧ್ಯೆಯಲ್ಲಿ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ನಂಬರ್ 1 ನೆಟ್ವರ್ಕ್ ರಿಪಬ್ಲಿಕ್ ಕನ್ನಡದಲ್ಲಿ ನಿಮಗೆ ಇಂಚಿಂಚು ಮಾಹಿತಿಯನ್ನ ಲೈವ್ ಆಗಿ ನಿಮ್ಮ ಮನೆಗೆ ನಾವು ತಲುಪಿಸ್ತೀವಿ. ಒಂದು ವೇಳೆ ನಿಮಗೆ ಇಲ್ಲಿಗೆ ಬರೋದಕ್ಕೆ ಸಾಧ್ಯವಾಗದೇ ಇದ್ರೆ ಮುಂದೆ ಬರಬಹುದು. ಆದರೆ 22ನೇ ತಾರೀಕಿನ ಲೈವ್ ಕವರೇಜ್ನಲ್ಲಿ ರಿಪಬ್ಲಿಕ್ ಕನ್ನಡದ ಇಡೀ ತಂಡ, ಅತಿ ದೊಡ್ಡ ತಂಡ, ನಿಮಗಾಗಿ ಮನೆ ಮತ್ತು ಮನಕ್ಕೆ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆಯ ನೇರ ಪ್ರಸಾರದ ದೃಶ್ಯಗಳನ್ನು ನಿಮಗೆ ನಾವು ತಂದುಕೊಡ್ತೀವಿ. ಅದಕ್ಕಾಗಿ ಇಡೀ ತಂಡ ಅಯೋಧ್ಯೆಯಲ್ಲಿ ಬೀಡುಬಿಟ್ಟಿದೆ. ಶ್ರೀರಾಮನ ಘೋಷಣೆಗಳು ಅಯೋಧ್ಯೆಯಲ್ಲಿ ಮಾತ್ರ ಕೇಳಿ ಬರ್ತಾ ಇಲ್ಲ, ಇಡೀ ದೇಶದಲ್ಲೆಲ್ಲ ಜೈ ಶ್ರೀರಾಮ್ ಅನ್ನುವಂತಹ ಘೋಷಣೆಗಳು ಕೇಳಿ ಬರ್ತಾ ಇವೆ. ಬೆಂಗಳೂರಿನಿಂದ ರಾಮನೂರಿಗೆ ಹೊರಟ ಜಯಪ್ರಕಾಶ್ ಶೆಟ್ಟಿ ಅವರಿಗೆ ಏರ್ಪೋರ್ಟ್ನಲ್ಲಿ ರಾಮನ ಘೋಷಣೆಗಳ ಕೂಗುತ್ತಾ ಬಂದ ರಾಮ ಭಕ್ತರು ಎದುರಾದ್ರು. ವಿಮಾನದಲ್ಲಿ ರಾಮನ ಭಕ್ತರು ಭಜನೆ ಮಾಡ್ತಾ ಇರೋ ದೃಶ್ಯ ಕಾಣಿಸಿತು. ಅಯೋಧ್ಯೆಯಲ್ಲಿ ಚಕ್ರವರ್ತಿ ಸೂಲಿಬೆಲೆ ಜೆಪಿ ಶೆಟ್ಟಿ ಜೊತೆಯಾಗಿದ್ದಾರೆ. ಚಿಂತಕರನ್ನ ನಮ್ಮ ಪ್ರತಿನಿಧಿ ಮಾತನಾಡಿಸಿದಾಗ ಮಾತುಗಳು ಹೊರಬಂದಿದ್ದು ಹೀಗೆ. ರಾಮಲಲ್ಲಾ ಒಂದು ಲಲ್ಲಾ ಅನ್ನೋದು ಈ ಉತ್ತರ ಭಾರತದಲ್ಲಿ ಮಕ್ಕಳನ್ನ ಲಲ್ಲಾ ಅಂತ ಬಹಳ ಪ್ರೀತಿಯಿಂದ ಕರೀತಾರೆ. ರಾಮನನ್ನ ಪ್ರೀತಿಯಿಂದ ಇವರು ರಾಮಲಲ್ಲಾ ಅಂತಾನೆ ಕರೀತಾರೆ. ಈ ಭಾಗದ ಜನ ರಾಮನನ್ನ ಆರಾಧಿಸಬೇಕಾದ್ರೆ ರಾಮ್ ಲಲ್ಲಾ ಅಂತಾನೆ ಕರೀತಾರೆ. ಮತ್ತು ಅವನು ಹುಟ್ಟಿದ ಜಾಗ ಆಗಿರೋದ್ರಿಂದ ಇಲ್ಲಿ ಪುಟ್ಟ ಬಾಲಕನಂತ ಇರೋದು ಸೂಕ್ತವಾಗಿರುವಂಥದ್ದು. ಮತ್ತು ಎಲ್ಲಕ್ಕಿಂತ ಹೆಚ್ಚು 1949ರಲ್ಲಿ ಏನು ಪುಟ್ಟ ಮೂರ್ತಿ ಬಂತೋ ಅದನ್ನು ರಾಮಲಲ್ಲಾ ಅಂತಾನೆ ಸಂಬೋಧಿಸಿದ್ರಿಂದ ಮುಂದಿನ ದಿನಗಳಲ್ಲಿ ರಾಮಲಲ್ಲಾನ ವಿಗ್ರಹನೇ ಇರಲಿ ಅನ್ನುವಂಥ ಭಾವ ಇರ್ಬೋದು. ಅಯೋಧ್ಯೆ ರಾಮ ಮಂದಿರ ಅಂದ ತಕ್ಷಣ ಕೆಲ ಪ್ರಮುಖ ದಿಗ್ಗಜರು ನೆನಪಿಗೆ ಬರ್ತಾರೆ. ಅದರಲ್ಲಿ ಪ್ರಮುಖರಾದವರು ಅಂತಂದ್ರೆ ಅದು ರಾಮ ಭದ್ರಾಚಾರ್ಯರು. ರಾಮಲಲ್ಲಾನಿಗಾಗಿ ಕೋರ್ಟ್ನಲ್ಲಿ 400ಕ್ಕೂ ಅಧಿಕ ಸಾಕ್ಷಿ ನೀಡಿ ರಾಮ ಮಂದಿರಕ್ಕಾಗಿ ಶ್ರಮಿಸಿದವರು. ಇವರ ಜೊತೆ ಸ್ಮಿತಾ ರಂಗನಾಥ್ ನಡೆಸಿದಂತಹ ಎಕ್ಸ್ಕ್ಲೂಸಿವ್ ಸಂದರ್ಶನದ ಒಂದು ಚಿಕ್ಕ ಝಲಕ್ ಇಲ್ಲಿದೆ.
ರಾಮ ವಜ್ರಾಚಾರ್ಯರು ಯಾವ ರಾಮಲಲ್ಲನಗೋಸ್ಕರ ಕೋರ್ಟ್ನ ಕಟಕಟೆಯಲ್ಲಿ ನಿಂತು 400ಕ್ಕೂ ಅಧಿಕ ಸಾಕ್ಷಿಗಳನ್ನು ನೀಡಿದ್ರು. ಅವರು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿದ್ದಾರೆ, ಮಾತನಾಡಿಸೋ प्रयत्न ಮಾಡ್ತೀನಿ. महाराज नमस्कार, हम कर्नाटका से हैं जहाँ से रामलला का मूर्ति बना हुआ है. उस रामलला के लिए आपने कोर्ट में 400 से ज़्यादा साक्ष्य दिया था. अब कैसे महसूस कर रहे हैं आप? राम मंदिर बन रहा है, रामलला का प्रतिष्ठापन हो रहा है. आज मैं उतना ही प्रसन्न हूँ जितना कि राम जी के वनवास से लौटने पर महर्षि वशिष्ठ प्रसन्न हुए थे. ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಗೆ ಅಯೋಧ್ಯೆಯ ಯಾಗಶಾಲೆಯಲ್ಲಿ 1800ಕ್ಕೂ ಅಧಿಕ ಅಗ್ನಿಕುಂಡದಲ್ಲಿ ಹೋಮ ಹವನ ನೆರವೇರಿಸಲಾಗಿದೆ. ಯಜ್ಞ ಕಾರ್ಯದಲ್ಲಿ ತೊಡಗಿರುವ ಕನ್ನಡಿಗರ ಮಾತುಗಳು ಈ ರೀತಿ ಇವೆ. ಅಯೋಧ್ಯ ಮಥುರಾಮಾಯ ಕಾಶಿ ಕಾಂಚೀರವಂತಿಕ ಪುರಿದ್ವಾರಾಮದಿ ಜೈವ ಸಪ್ತೈತ ಮೋಕ್ಷದಾಯಕ ಅಂತೇಳಿ ಸಪ್ತಕ್ಷೇತ್ರಗಳಲ್ಲಿ ಮೊಟ್ಟ ಮೊದಲನೇದಾಗಿರ್ತಕ್ಕಂಥದ್ದೇ ಅಯೋಧ್ಯೆಯಲ್ಲಿ ಇದೇ 22ರಂದು ನಡೆಯಲಿರುವ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನಾ ಅಂಗವಾಗಿ ಈ 1800 ಹೋಮಕುಂಡದಲ್ಲಿ ವಿಶೇಷವಾಗಿ ರಾಮತಾರಕ ಹೋಮ ಕೂಡ ನಡೀತಾ ಇದೆ. ಅಯೋಧ್ಯೆ ಭೂಮಿಗೆ ಕಾಲಿಟ್ಟು ಪುನೀತರಾದ ಕರ್ನಾಟಕದ ಭಕ್ತರನ್ನ ಶ್ರುತಿ ಕಿತ್ತೂರು ಮಾತನಾಡಿಸಿದ್ರು. ಆಗ ಅವರ ಅಂತರಾಳದ ಮಾತುಗಳು ಈ ರೀತಿ ಇದ್ವು. ಪಂಚಕ್ಕೆ ನಾನು ರಾಮ್ ಜನ್ಮಭೂಮಿ ಶುಭಾಕಾಂಕ್ಷೆ ಹೇಳ್ತೀನಿ. ಯಾಕಂದ್ರೆ ನಮ್ಮ ರಾಮ್ಲಲಾ 500 ಸಂವತ್ಸರ ಬಾದು 500 ಇಯರ್ಸ್ ಬಾದು ಇವಾಗ ಅವರು ಬರ್ತಿದ್ದಾರೆ. ಅದು ಒಂದು ದೊಡ್ಡ ಹಬ್ಬ. ಸೊ ಅದು ನೋಡೋಕ್ಕಾಗಿ ಅಯೋಧ್ಯೆಗೆ ಬಂದಿದ್ದೀನಿ. ಅಯೋಧ್ಯೆಯನ್ನ ಬೆಳಗಲು 300 ಅಡಿ ಅಗಲದ ಮಣ್ಣಿನ ಹಣತೆಯನ್ನ ತಯಾರು ಮಾಡಲಾಗಿದೆ. ನೆಲದ ಮೇಲೆ ಭಕ್ತರು ತಯಾರು ಮಾಡುತ್ತಿರುವ ಹಣತೆ ಪ್ರಾಣ ಪ್ರತಿಷ್ಠಾಪನೆ ದಿನ ಪ್ರಜ್ವಲಿಸಲಿದೆ. ಸೀತೆ ಜನಿಸಿದ ಮಿಥಿಲೆಯಿಂದ ಸಂತರೊಬ್ಬರು 10,000 ಲೀಟರ್ ತೈಲ ತಂದಿದ್ದಾರೆ. ಶ್ರೀರಾಮ ನಗರಿಯತ್ತ ಅಪಾರ ಭಕ್ತರ ದಂಡೆ ಹರಿದು ಬರ್ತಾ ಇದೆ. ಅಯೋಧ್ಯೆಯಲ್ಲಿ ಭಕ್ತರ ವಾಸ್ತವ್ಯಕ್ಕೆ ಪಂಚವಟಿ, ಚಿತ್ರಕೂಟ, ಕಿಷ್ಕಿಂದೆ ಹೆಸರಿನ 3 ಆಶ್ರಯ ಸ್ಥಳಗಳಲ್ಲಿ 5,000 ಜನರಿಗೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅಯೋಧ್ಯೆ ನಗರ ಪಾಲಿಕೆ ಹಾಸಿಗೆ ಸಹಿತ ಬೆಡ್, ಶೌಚಾಲಯದ ವ್ಯವಸ್ಥೆಯನ್ನು ಕೂಡ ಒದಗಿಸ್ತಾ ಇದೆ. ಒಂದು ಕಾಲದಲ್ಲಿ ಗುಂಡಿನ ಸದ್ದು ಕೇಳುತ್ತಿದ್ದ ಕಾಶ್ಮೀರ ಈಗ ರಾಮ ಜಪ ಮಾಡ್ತಾ ಇದೆ. ಶ್ರೀನಗರದ ಲಾಲ್ ಚೌಕ್ನಲ್ಲಿ ಶ್ರೀರಾಮನ 3 ಅಡಿ 3D ದೃಶ್ಯ ಪ್ರಸಾರ ಮಾಡಲಾಗ್ತಾ ಇದೆ. ಜೊತೆಗೆ ರಾಮ ಭಜನೆಯ ಹಾಡುಗಳನ್ನು ಹಾಕಲಾಗ್ತಾ ಇದೆ. ವಿಶೇಷವೆಂದರೆ 370ಕ್ಕೆ ರದ್ದಾಗುವ ಮುನ್ನ ಇದೇ ಸ್ಥಳದಲ್ಲಿ ಉಗ್ರರು ಪಾಕಿಸ್ತಾನದ ಧ್ವಜವನ್ನ ಹಾರಿಸ್ತಾ ಇದ್ರು. ಈಗ ಕಾಶ್ಮೀರ ಬದಲಾಗಿದೆ. ರಾಮ ಮಂದಿರದ ಲೋಕಾರ್ಪಣೆಯ ಹಿನ್ನೆಲೆಯಲ್ಲಿ ಪ್ರಧಾನಿ ಮೋದಿ ಕಠಿಣ ವ್ರತವನ್ನ ಕೈಗೊಂಡಿದ್ದಾರೆ. ಮೋದಿ 11 ದಿನ ಕೇವಲ ಎಳನೀರು ಮಾತ್ರ ಸೇವಿಸ್ತಾ ಇದ್ದು ನೆಲದ ಮೇಲೆ ಕಂಬಳಿ ಹಾಸಿ ವಿಶ್ರಾಂತಿಯನ್ನ ಪಡಿತಾ ಇದ್ದಾರೆ. ರಾಮ ಮಂದಿರ ಲೋಕಾರ್ಪಣೆಗೆ ಇನ್ನು 4 ದಿನ ಮಾತ್ರ ಬಾಕಿ ಇದೆ. ಅಯೋಧ್ಯೆಯಲ್ಲಿ ಎಲ್ಲಾ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಇನ್ನು ರಾಮ ಮಂದಿರದ ಗರ್ಭಗುಡಿಯಲ್ಲಿ ಮೊಬೈಲ್ ತರದಂತೆ ನಿಷೇಧಿಸಲಾಗಿದೆ. ಗರ್ಭಗುಡಿಯಲ್ಲಿ ಯಾವುದೇ ಫೋಟೋ ಶೂಟ್ ಅಥವಾ ಚಿತ್ರೀಕರಣಕ್ಕೆ ನಿಷೇಧ ಹೇರಲಾಗಿದೆ.